ನಮಸ್ತೆ, ನಾನು ನಿಮ್ಮ ಚಂದು. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ಹಾಗೆಯೇ ಟೇಸ್ಟಿಯಾಗಿರೋವಂತಹ ಹಾಗೆಯೇ ಹೆಲ್ದಿಯಾಗಿರೋವಂಥ ರೆಸಿಪಿ ಇದು. ಬಾಳೆ ಹೂವಿನಿಂದ ಪಕೋಡನ ಮಾಡ್ತಾಯಿದ್ದೀನಿ. ತೋಟದಲ್ಲಿ ಹೂವನ್ನು ತೊಗೊಂಡು ಬಂದಿದ್ದರು. ಬಾಳೆ ಹೂವನ್ನು ಮಗಳು ತೋಟದ ಹತ್ರ ಹೋಗಿದ್ಲು ಇವತ್ತು. ಹಾಗಾಗಿ ಮಗಳು ತೊಗೊಂಡು ಬಂದಿದ್ಲು. ಅದರಲ್ಲೇ ಇವತ್ತು ಪಕೋಡ ಮಾಡ್ತಾಯಿದ್ದೀನಿ. ಸಂಜೆ ಕಾಫಿ ಟೀಗೆ ಮತ್ತು ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಪಕೋಡ. ಟೇಸ್ಟಿಯಾಗೂ ಕೂಡ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಹೂಗಳನ್ನ ಬಿಡಿಸ್ಕೊಳ್ತಾ ಇದ್ದೀನಿ. ದಿಂಡನ್ನು ತೆಗೆದು ಹೂ ಮಾತ್ರ ಬಿಡಿಸ್ಕೊಳ್ತಾ ಇದ್ದೀನಿ. ಅದು ಹೋಗ್ತಾ ಹೋಗ್ತಾ ಸ್ವಲ್ಪ ಟೈಟ್ ಅನ್ನಿಸ್ತಾ ಇರುತ್ತೆ, ಬಿಗಿಯಾಗಿರುತ್ತೆ. ಅದನ್ನು ನಿಧಾನವಾಗಿ ಬಿಡಿಸಿ ಚಾಕುವಿನಿಂದ ಅದನ್ನು ಸ್ವಲ್ಪ ಕಟ್ ಮಾಡಿ ಹೂಗಳನ್ನೆಲ್ಲ ತಕ್ಕೊಂಡೆ. ಪಲ್ಯ ಮಾಡೋದಾದರೆ ಎಳೆ ಹೂಗಳನ್ನ ಹಾಗೆಯೇ ಕಟ್ ಮಾಡಿ ಸಿಪ್ಪೆ ಇದರಲ್ಲಿ ಹಾಕ್ಬೋದು. ನಾನಿಲ್ಲಿ ಪಕೋಡ ಮಾಡ್ತಾ ಇರೋದ್ರಿಂದ ಹೂಗಳು ಮಾತ್ರ ತೊಗೊಂಡಿದ್ದೀನಿ ನಾನು. ಹೂವಿನಲ್ಲಿ ಮಧ್ಯದಲ್ಲಿ ಸ್ವಲ್ಪ ಕಡ್ಡಿ ಥರ ಇರುತ್ತೆ, ಅದನ್ನು ತೆಗೆದು ಹೂವನ್ನು ತೊಗೊಳ್ತಾ ಇದ್ದೀನಿ ನಾನು. ಅದು ಏನಕ್ಕೆ ತೆಗೆಯೋದು ಅಂದರೆ ಅದು ರಬ್ಬರ್ ಥರ ಹಾಗೆಯೇ ಗಟ್ಟಿಯಾಗಿರುತ್ತೆ, ಅದು ಹಾಗೆ ಸ್ಮೂತ್ ಆಗೋದಿಲ್ಲ ಅದು. ಹಾಗಾಗಿ ಅದನ್ನು ತೆಗ್ದಾಕ್ತಾ ಇದ್ದೀನಿ ಹೂವಿಂದು. ಎಲ್ಲ ಹೂವನ್ನು ಹಾಗೆಯೇ ಬಿಡಿಸಿಟ್ಕೊಂಡೆ. ಎಳೆ ಹೂವನ್ನು ಹಾಗೆ ಹಾಕ್ತೆ ಒಂದೆರಡು. ಹಾಗೆಯೇ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ತೆಗೆದು ಬಿಡಿಸಿ ಇದನ್ನು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕೊಳ್ಳೋಣ ಅಂಥೇಳಿ. ಕಲರ್ ಕೂಡ ಚೇಂಜ್ ಆಗುತ್ತೆ, ಬಾಳೆ ಹೂವಲ್ವ, ಹಾಗಾಗಿ ಇದ್ರದ್ದು ಕರೆಯೆಲ್ಲ ಬಿಟ್ಕೊಳ್ಳುತ್ತೆ. ಬಾಳೆ ಹೂವನ್ನು ನಾನು ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡೋವಂಥ ನನ್ನ ಸ್ನೇಹಿತರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕು ಮತ್ತು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆಯೇ ನಾನು ಈ ಹೂವನ್ನೆಲ್ಲ ನೀರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಪಕೋಡಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡಿದ್ವಲ್ಲ ಹೂವನ್ನು, ಅದನ್ನು ನೀರು ಹಿಂಡಿ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದೆರಡು ಈರುಳ್ಳಿನೂ ಕೂಡ ತೆಳುವಾಗಿ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಪಕೋಡಗೆ ಉದ್ದವಾಗಿ ಹಚ್ಕೊಂಡ್ರೆ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಉದ್ದವಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಾಳೆ ಗಿಡದಲ್ಲಿನೇ ಎಷ್ಟೊಂದು ಪ್ರಯೋಜನ ಇದೆ ಅಲ್ವ, ಎಷ್ಟೊಂದು ಅದನ್ನೆಲ್ಲ ಉಪಯೋಗಿಸ್ಕೊಬೋದು. ಬಾಳೆ ದಿಂಡನ್ನು ಅಡುಗೆಗೆ, ಹಾಗೆಯೇ ಬಾಳೆ ಎಲೆಗಳು ಊಟಕ್ಕೆ, ಅದು ಅಡುಗೆಗೂ ಯೂಸ್ ಮಾಡ್ಕೊಳ್ಬೋದು. ಈಗ ಬಾಳೆ ಹೂವು ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಬಾಳೆ ಗಿಡದನ್ನೇ ಎಲ್ಲದನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಬಾಳೆಹಣ್ಣು ಗಿಡದಿಂದ ತುಂಬ ಪ್ರಯೋಜನವೂ ಕೂಡ ಇದೆ. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಅಡುಗೆ ಅರಿಶಿನ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಇಲ್ಲಿ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಟ್ಲನ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಇದೆ ಮೆಣಸಿನ್ಕಾಯಿ, ಹಾಗಾಗಿ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ವ, ಸೊಪ್ಪು ಎಲ್ಲ, ಹಾಗಾಗಿ ನೀರೇನು ಹಾಕ್ಕೊಂಡಿಲ್ಲ. ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ, ಜಾಸ್ತಿ ನೀರೇನು ಹಾಕ್ಕೊಂಡಿಲ್ಲ. ಬಾಳೆದು ಹೂವೆಲ್ಲ ತೊಳೆದು ಹಾಕ್ಕೊಂಡಿದ್ವಲ್ಲ, ಮತ್ತು ಈರುಳ್ಳಿ ಎಲ್ಲ ಹಾಕಿದ್ವಲ್ಲ, ನೀರು ಬಿಟ್ಕೊಂಡಿರುತ್ತೆ. ಹಾಗಾಗಿ ಫಸ್ಟ್ ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ಸಾಕು, ಈ ರೀತಿ ಕಲಿಸ್ಕೊಂಡಿದ್ದೀನಿ ನಾನು. ತೀರಾ ತೆಳುನೂ ಇಲ್ಲ, ಹಾಗೆ ಗಟ್ಟಿನೂ ಇಲ್ಲ, ಆ ಥರ ಕಲಿಸ್ಕೊಂಡು ಎಣ್ಣೆನೂ ಕೂಡ ಬಿಸಿಯಾಗೋಕ್ಕಿಟ್ಟಿದ್ದೆ. ಎಣ್ಣೆನೂ ಕೂಡ ಬಿಸಿಯಾಗಿದೆ. ಇವಾಗ ನಾವು ಪಕೋಡನ ಎಣ್ಣೆಯಲ್ಲಿ
ಫ್ರೈ ಮಾಡ್ಕೊಳ್ಳೋಣ. ಇವಾಗ ಪಕೋಡ ಕೂಡ ರೆಡಿಯಾಗಿದೆ. ಬಾಳೆ ಹೂವನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ಆರೋಗ್ಯಕರವಾದ ಪಕೋಡ ರೆಡಿಯಾಗಿದೆ. ಇವಾಗ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.